ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿರುವಂಥದ್ದು. ಈ ಒಂದು ವಿಚಾರವಾಗಿ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ನಡೆಸಿ ಸಿಎಂ ಹಾಗೂ ಡಿಸಿಎಂ ನಾವು ಒಗ್ಗಟ್ಟಾಗಿದ್ದೇವೆ ಅನ್ನುವಂತಹ ಸಂದೇಶ ಕೂಡ ರವಾನೆ ಮಾಡಿದ್ದಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಇದೀಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ ಸಿಎಂ, ಅದೇ ರೀತಿಯಾಗಿ ಡಿಸಿಎಂ ಅವ್ರ ಮನೆಯಲ್ಲೂ ಮಾಡಿದ್ರು, ಇವ್ರ ಮನೆಯಲ್ಲೂ ಮಾಡಿದ್ರು. ಹಾಗಾದರೆ ಕಾಂಗ್ರೆಸ್ನಲ್ಲಿ ಇರುವಂತಹ ಗೊಂದಲಗಳೆಲ್ಲ ಕ್ಲಿಯರ್ ಆಯ್ತಾ ಅಂತ ಮೊದಲು ತಮಗೆ ಹೇಳಲಿಕ್ಕೆ ಬಯಸ್ತೇನೆ, ಗೊಂದಲಗಳೇ ಇಲ್ಲ. ಏನೋ ಸಣ್ಣ ಪುಟ್ಟ ಇದ್ದರೂ ಕೂಡ ಮಾತುಕತೆಯಿಂದ ಬಗೆಹರಿಸ್ಕೊಳ್ತಾರೆ. ಹೈಕಮಾಂಡ್ ಇದೆ, ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಪ್ರಕಾರ ಏನೇ ಮಾತುಕತೆ ಆಗಲಿ ಏನೇ ಆಗಲಿ ಕೂಡ ಸಿಸ್ಟಮ್ ಪ್ರಕಾರ ಚಾಲನೆಯಲ್ಲಿ ಇರುತ್ತೆ. ಈಗ ಅವ್ರ ಮನೆಗೆ ಬ್ರೇಕ್ಫಾಸ್ಟ್ ಹೋಗೋದು, ಇವ್ರ ಮನೆಗೆ ಬ್ರೇಕ್ಫಾಸ್ಟ್ ಹೋಗೋದು, ಇದೊಂದು ಒಳ್ಳೆ ಬೆಳವಣಿಗೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಎಲ್ಲರೂ ಸೇರಿರ್ತೀವಿ, ಊಟಕ್ಕೆ ಕರೆದಿರ್ತಾರೆ, ಸಿ ಎಮ್ ಅವರು ಕರೆದಿರ್ತಾರೆ, ಡಿ ಸಿ ಎಮ್ ಅವರು ಕರೆದಿರ್ತಾರೆ. ಸೊ ಎಲ್ಲ ಕಡೆ ಈ ರೀತಿ ನಡೆಯುತ್ತೆ. ಬಟ್ ಇದು ಪದೇ ಪದೇ ಆಗಲಿ ಅನ್ನೋದು ನನ್ನ ಬಯಕೆ. ಅದೇ ರೀತಿಯಾಗಿ ಈ ಒಂದು ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಏನಿದೆಯೋ ಸಿಎಂ ಹಾಗೂ ಡಿಸಿಎಂ ನಡುವೆ ಇರುವಂಥದ್ದು ಹೈಕಮಾಂಡ್ ಸೂಚನೆ ಮೇರೆಗೆ ಆಗಿರುವಂಥದ್ದು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿತ್ತು. ಸೊ ಹೀಗಾಗಿ ಇದ್ರ ಬಗ್ಗೆ ನೋಡಿ, ಮಾಧ್ಯಮದ ಮುಖಾಂತರ ನಾನು ನೋಡಿದ್ದೀನಿ. ಮೊನ್ನೆ ಸಿ ಎಮ್ ಸಾಹೇಬ್ರು ಹೇಳಿದರು, ನನಗೆ ಫೋನ್ ಬಂದಿತ್ತು ಬ್ರೇಕ್ಫಾಸ್ಟ್ ಮೀಟ್ ಮಾಡಬೇಕು ಅಂತ. ಸೊ ನಾನು ಕೂಡ ಮಾಧ್ಯಮದಲ್ಲಿನೇ ನೋಡಿ ತಿಳ್ಕೊಂಡಿದ್ದೀನಿ. ಬೇರೆ ರೀತಿಯಾಗಿ ನಾನೇನು ಅವ್ರ ಹತ್ರ ನಾನು ಮಾತನಾಡಿಲ್ಲ. ಓಕೆ ಮೇಡಮ್. ಅದೇ ರೀತಿಯಾಗಿ ಸಚಿವ ಸಂಪುಟ ವಿಸ್ತರಣೆ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇರುವಂಥದ್ದು. ಎಲ್ಲ ಒಂದು ಕಡೆ ನಿಮಗೂ ಸಹ ಯಾವಾಗಾದರೂ ಸೂಚನೆ ಏನಾದರೂ ಬಂದರೆ, ಯಾಕಂದರೆ ಈ ಒಂದು 2.5 ವರ್ಷ ಆದಮೇಲೆ ಸಿ ಎಂ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಕೊಡ್ತಾರೆ ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಿದೆ. ಸೊ ಹೀಗಾಗಿ ಸಿ ಎಂ ಕುರ್ಚಿಯೇ ಬದಲಾಗುವಂತಹ ಸಂದರ್ಭದಲ್ಲಿ ಇರುವಾಗ ಸಚಿವ ಸಂಪುಟ ವಿಸ್ತರಣೆ ಆಗುವಂಥ ಸಂದರ್ಭದಲ್ಲಿ ನಿಮಗೆ ಸೂಚನೆ ಸಿಕ್ಕರೆ ನೀವು ಕೂಡ ಸಾಧ್ಯತೆ ಇದೆಯಾ? ನೋಡಿ, ಇದು ಸಂಪೂರ್ಣವಾಗಿ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಸಿ ಎಂ ವಿಚಾರ ಇರ್ಬೋದು, ಮಂತ್ರಿಗಳ ವಿಚಾರ ಇರಬಹುದು. ನಾನು ಒಂದೇ ಮಾತನ್ನು ಹೇಳ್ತೀನಿ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಮುಂಚೆಯಿಂದನ ಕಡೆ ಇದನ್ನೇ ರಿಪೀಟ್ ಮಾಡ್ಕೊಂಡು ಬಂದಿದ್ದೀನಿ. ಪಕ್ಷ ನನಗೆ ಕಾರ್ಯಕರ್ತೆಯ ಹುದ್ದೆಯಿಂದ ಇಲ್ಲಿವರೆಗೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಜನರ ಸೇವೆಯನ್ನು ಮಾಡುವಂಥ ದೊಡ್ಡ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದೆ. ಪಕ್ಷ ನನಗೆ ಏನು ಮಾಡು ಅಂತ ಹೇಳುತ್ತೋ ಅದನ್ನು ಕೇಳಲಿಕ್ಕೆ ನಾನು ತಯಾರಿದ್ದೀನಿ. ಓಕೆ ಮೇಡಮ್. ಅದೇ ರೀತಿಯಾಗಿ ಮೇಡಮ್ ಕೊನೆ ಪ್ರಶ್ನೆ, ನಿನ್ನೆ ಅಷ್ಟೇ ಜಿ ಪರಮೇಶ್ವರ್ ಅವರು, ಅದೇ ರೀತಿಯಾಗಿ ಸತೀಶ್ ಜಾರಕಿಹೊಳಿ, ಬಿ ಕೆ ಹರಿಪ್ರಸಾದ್ ಅವರೆಲ್ಲ ಸಭೆ ಸೇರಿದರು, ಅಂದರೆ ಡಿನ್ನರ್ ಮೀಟಿಂಗ್ ನಡೆಸಿದರು. ಡಿ ಕೆ ಶಿ ಬಣದವರು ಕೂಡ ದೇವನಹಳ್ಳಿ ಕಡೆ ಅವರು ಒಂದು ಸಭೆಯನ್ನು ಸೇರಿದರು. ಹೀಗಾಗಿ 2 ಬಣದವರು ಕೂಡ ಸಭೆ ಸೇರ್ತಾ ಇದ್ದಾರೆ. ಇತ್ತ ಸಿ ಎಂ ಅದೇ ರೀತಿಯಾಗಿ ಡಿ ಸಿ ಎಂ ಅವರು ನಾವು ಒಗ್ಗಟ್ಟಾಗಿದ್ದೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಬಣಗಳು ಇಲ್ಲ ನಮ್ಮಲ್ಲಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ವಿ ಆಲ್ ಆರ್ ಅ ಕಾಲೀಗ್ಸ್. ನಾವು ರಾಜಕಾರಣದಲ್ಲಿ ರಾತ್ರಿ ಊಟಕ್ಕೆ ಸೇರೋದಾಗಲಿ, ಮಧ್ಯಾಹ್ನ ಊಟಕ್ಕೆ ಸೇರೋದಾಗಲಿ, ಇದು ಒಂದು ಪ್ರಕ್ರಿಯೆ ಅಷ್ಟೇ. ಇದಕ್ಕೆ ಏನು ಜಾಸ್ತಿ ಇದನ್ನು ಕೊಡೋದು ಆಗೋದಿಲ್ಲ. ಯಾಕೆಂದರೆ ನಾವೆಲ್ಲ ನಿನ್ನೆ ಮಂಗಳೂರಿಗೆ ಹೋಗಿದ್ವಿ. ಇವರು ಸಿದ್ದರಾಮಯ್ಯ ಸರ್ ಇದ್ದರು, ಪರಮೇಶ್ವರ್ ಜಿ ಅವರಿದ್ದರು, ನಮ್ಮ ಹರಿಪ್ರಸಾದ್ ಸರ್ ಕಾರ್ಯಕ್ರಮ ಮಾಡಿ ನಮಗೆಲ್ಲ ಕರೆದಿದ್ರು, ಸತೀಶ್ ಜಾರಕಿಹೊಳಿ, ನಾವೆಲ್ಲ ಒಟ್ಟಿಗೆ ಕಾರ್ಯಕ್ರಮಕ್ಕೆ ಹೋದ್ವಿ. ಅವರೆಲ್ಲ ಬರಬೇಕಾದ್ರೆ ಅವರು ಏನಾದರೂ ಊಟಕ್ಕೆ ಹೋಗಿರ್ಬೋದು, ಒಂದೇ ಕಾರಲ್ಲಿ ಅವ್ರು ಹೋದರು, ನಾವು ನಮ್ಮ ಗಾಡಿಯಲ್ಲಿ ನಾವು ಬಂದ್ವಿ. ಇದಕ್ಕೆ ನಾನು ಇರೋ ಮಾಹಿತಿನ ಬೆಂಗಳೂರಿಗೆ ನಾವು ಅದೇ ಬಂದ್ವಿ. ಮಂಗಳೂರಿನಿಂದ ಬ್ಯಾಂಗ್ಳೂರಿಗೆ ಸ್ಪೆಷಲ್ ಫ್ಲೈಟ್ನಲ್ಲಿ ಬಂದು ಇಳಿದ್ವಿ. ಅವರು 3 ಜನ ಹೋದರು, ಯಾಕಂದರೆ 8 ಗಂಟೆ ಆಗಿತ್ತು. ಸೊ ಊಟದ ಟೈಮ್ ಇದೆ, ಊಟ ಮಾಡಿದರೆ ಅದರಲ್ಲೂ ಕೂಡ ರಾಜಕಾರಣ ಹುಡುಕಿದ್ರೆ ನಾನು ಏನು ಉತ್ತರ ಕೊಡಲ್ಲ ಮೇಡಮ್. ಯಾಕೆ ಅಂದರೆ ಇದರಲ್ಲಿ ರಾಜಕೀಯ, ಯಾಕೆಂದರೆ ಈ ಹೊತ್ತಿನಲ್ಲಿ ಸಭೆ ಸೇರುವಂಥದ್ದು, ಅಂದರೆ ಈಗ ಕಾಂಗ್ರೆಸ್ನಲ್ಲಿ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾರೆ. ಈ ಹೊತ್ತಿನಲ್ಲಿ ಈ ಒಂದು ಡಿನ್ನರ್ ಪಾಲಿಟಿಕ್ಸ್ ಆಗಿರ್ಬೋದು, ಸಭೆ ಆಗಿರ್ಬೋದು, ಸಾಕಷ್ಟು ಕುತೂಹಲ ಮೂಡಿಸುತ್ತೆ. ಹೀಗಾಗಿ ನೀನು ಎಷ್ಟೇ ಕೇಳಮ್ಮ, ಹೇಳೋದು ಒಂದೇ ಉತ್ತರ. ಹೈಕಮಾಂಡ್ ಏನು ಹೇಳುತ್ತೋ ಚಿಕ್ಕವರಿಂದ ಹಿಡ್ಕೊಂಡು ದೊಡ್ಡವರವರೆಗೂ ನಾವು ಅವ್ರ ಮಾತನ್ನು ಕೇಳ್ತೀವಿ. ಇದಿಷ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.